ಕೀರ್ತನೆಗಳ ಪುಸ್ತಕದಲ್ಲಿ ಭಾಗ 2. ಕೀರ್ತನೆಗಳಲ್ಲಿ ದೇವರ ಪ್ರವಾದನೆಗಳು. ಸತ್ಯವೇದದಲ್ಲಿ ಪ್ರವಾದನೆಗಳ ಮುಖ್ಯ ಅಂಶ ಒಳ್ಳೆಯದರ ಕೆಟ್ಟದರ ನಡುವೆ ನಡೆಯುವ ಮಹಾ ಹೋರಾಟ, ನ್ಯಾಯ ವಿಚಾರಣೆ ಮತ್ತು ಕ್ರೈಸ್ತರಿಗೆ ಬರಲಿರುವ ಸಂಕಟ, ಹಿಂಸೆ ಹೀಗೆ ಮುಂತಾದ ವಿಷಯಗಳನ್ನ ಕೂಲಂಕುಷವಾಗಿ ಕೊನೆ ಕಾಲದ ವಿಷಯಗಳ ಬಗ್ಗೆ ಕೀರ್ತನೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರುವುದನ್ನ ನಾವು ನೋಡಬಹುದಾಗಿದೆ. ಹೇಗೆಂದರೆ ಕೀರ್ತನೆ 46ನೇ ಅಧ್ಯಾಯ 1ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ: ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಈ ಲೋಕದಲ್ಲಿ ಮುಂದೆ ದೇವ ಜನರಿಗೆ ಒಂದು ಸಂಕಟದ ಸಮಯ ಬರುವಂತದಾಗಿದೆ. ಅದೇನೆಂದರೆ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವಂತೆ ಈ ಲೋಕಕ್ಕೆ ಮೃಗದ ಗುರುತು ಬರುವಾಗ ನಿಜವಾಗಿಯೂ ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವವರಿಗೆ ಒಂದು ಸಂಕಟದ ಸಮಯ ಬರುವಂತದಾಗಿದೆ. ಆ ಸಮಯದಲ್ಲಿ ಯಾರೆಲ್ಲ ಈ ಮೃಗದ ಗುರುತನ್ನ ಹಾಕಿಸಿಕೊಳ್ಳುವುದಿಲ್ಲವೋ ಅವರನ್ನ ಎಲ್ಲಾ ರೀತಿಯಲ್ಲಿಯೂ ಹಿಂಸೆ, ಸಂಕಟಕ್ಕೆ ಒಳಪಡಿಸುವವರಾಗಿದ್ದಾರೆ. ಈ ಸಮಯದಲ್ಲಿ ಈ ಲೋಕದಲ್ಲಿ 2 ರೀತಿಯ ಜನರು ಮಾತ್ರ ಇರುವಂತವರಾಗಿದ್ದಾರೆ. ಒಂದು ದೇವರ ಮುದ್ರೆಯನ್ನ ಹಾಕಿಸಿಕೊಂಡಿರ್ತಕ್ಕಂಥ ಜನಗಳು ಮತ್ತು ಮೃಗದ ಮುದ್ರೆಯನ್ನ ಹಾಕಿಸಿಕೊಂಡಿರ್ತಕ್ಕಂಥ ಜನಗಳು. ದೇವರ ಮುದ್ರೆಯನ್ನ ಹಾಕಿಸಿಕೊಂಡಿರುವ ದೇವ ಜನರಿಗೆ ಹೇಗೆ ಯಾಕೋಬನು ತನ್ನ ಅಣ್ಣನನ್ನ ಸಂಧಿಸಲು ಹೋಗುವುದಕ್ಕಿಂತ ಮೊದಲು ಅವನಿಗೆ ಬಂದ ಸಂಕಟದ ಅನುಭವದಂತೆ ದೇವರನ್ನ ಸಂಧಿಸಲು ಹೋಗುವುದಕ್ಕಿಂತ ಮೊದಲು ದೇವ ಜನರಿಗೂ ಒಂದು ಸಂಕಟದ ಸಮಯ ಬರಲಿದೆ. ಆದರೆ ಅನೀತಿವಂತರು ಮೃಗದ ಮುದ್ರೆಯನ್ನ ಹೊಂದಿಕೊಂಡು ಪಾಪದಿಂದ ಕೂಡಿರುವಾಗ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವಂತೆ 4 ದಿಕ್ಕುಗಳಲ್ಲಿ ದೇವದೂತರು ಹಿಡಿದುಕೊಂಡಿರುವ ಗಾಳಿಯನ್ನ ಬಿಡುವಾಗ ದೇವರ ಕೋಪವೆಂಬ 7 ಉಪದ್ರವಗಳು ಬರುವಂತದಾಗಿದೆ. ಈ 7 ಉಪದ್ರವಗಳಿಂದ ಈ ಭೂಮಿ, ಸಮುದ್ರ ಎಲ್ಲವೂ ಸಹ ಅಲ್ಲೋಲ ಕಲ್ಲೋಲವಾಗುವಂತದಾಗಿದೆ. ಆದರೆ ದೇವರ ಮುದ್ರೆಯನ್ನ ಹಾಕಿಸಿಕೊಂಡಿರುವ ದೇವರ ಮಕ್ಕಳಿಗೆ ಈ ಉಪದ್ರವಗಳು ಏನು ಮಾಡುವುದಿಲ್ಲ. ಆದುದರಿಂದಲೇ ಕೀರ್ತನೆ 46ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ತಿಳಿಸುವಂತದಾಗಿದೆ: ಆದುದರಿಂದ ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ ಎಂಬುದಾಗಿ ಹೇಳುವವನಾಗಿದ್ದಾನೆ. ಇದೇ ವಿಚಾರವನ್ನ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಓದುವುದಾದರೆ, ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು, ಎಲ್ಲಾ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳದಿಂದ ಕದಲಿದವು ಎಂಬುದಾಗಿ ತಿಳಿಸುವಂತದಾಗಿದೆ. ಇಲ್ಲಿ ಆಕಾಶವು ಸುರುಳಿಯಂತೆ ಸುತ್ತಲ್ಪಡುವುದು ಎಂದರೆ ಕ್ರಿಸ್ತನ 2ನೇ ಬರೋಣವನ್ನ ಸೂಚಿಸುವಂತದಾಗಿದೆ. ಈ ಸಮಯದಲ್ಲಿ ಅನೀತಿವಂತರ ಸ್ಥಿತಿ ಹೇಗಿರುತ್ತದೆ ಎಂದರೆ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನ ಓದುವುದಾದರೆ, ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನ ಮರೆ ಮಾಡಿರಿ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ನೀತಿವಂತರು ಕೀರ್ತನೆ 46ನೇ ಅಧ್ಯಾಯ 10 ಮತ್ತು 11ನೇ ವಚನಗಳನ್ನ ಓದುವುದಾದರೆ, ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬನ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಇಕ್ಕಟ್ಟಿನ ಸಮಯದಲ್ಲಿ ದೇವರು ನಮಗೆ ಆಶ್ರಯ ದುರ್ಗನು, ವಿಶೇಷ ಸಹಾಯಕನು ಮಾತ್ರವಲ್ಲದೆ ಕೀರ್ತನೆ 47ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವಂತೆ ಆತನು ಸಿಂಹಾಸನರೂಢನಾಗಿರುವ ನಮ್ಮ ರಾಜನಾಗಿದ್ದಾನೆ. ಈ ನಮ್ಮ ರಾಜನು ನಮಗೆ ಏನು ಮಾಡುವವನಾಗಿದ್ದಾನೆ ಎಂದರೆ ಕೀರ್ತನೆ 47ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನ ಓದುವುದಾದರೆ, ಆತನು ಜನಾಂಗಗಳನ್ನ ನಮಗೆ ಅಧೀನಗೊಳಿಸಿ ಪರಕುಲದವರನ್ನು ನಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಆತನು ಯಾಕೋಬ ವಂಶದವರಾದ ನಮ್ಮನ್ನ ಪ್ರೀತಿಸಿ ನಾವು ಅಭಿಮಾನಿಸುವ ಸ್ವಾಸ್ಥ್ಯವನ್ನು ನಿರ್ಣಯಿಸಿಕೊಟ್ಟಿದ್ದಾನೆ ಎಂಬುದಾಗಿ ತಿಳಿಸುವಂತದಾಗಿದೆ. ಹೇಗೆ ದೇವರು ಅಬ್ರಹಾಮನಿಗೆ ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 17ನೇ ವಚನದಲ್ಲಿ, ನೀನೆದ್ದು ಈ ದೇಶದ ಎಲ್ಲಾ ಕಡೆಯಲ್ಲಿಯೂ ತಿರುಗಾಡು, ಇದನ್ನ ನಿನಗೆ ಕೊಡುವೆನು ಎಂದು ಹೇಳಿದನು, ಅದೇ ರೀತಿಯಲ್ಲಿ ತನ್ನನ್ನು ಪ್ರೀತಿಸುವ ಮಕ್ಕಳಿಗೆ ಈ ಭೂಮಿಯನ್ನ ಸ್ವಾಸ್ಥ್ಯವಾಗಿ ನೀಡುವವನಾಗಿದ್ದಾನೆ. ಯಾವಾಗ ಅಂದರೆ ಕ್ರಿಸ್ತನ 2ನೇ ಬರೋಣದಲ್ಲಿ ಅಲ್ಲ. ಯಾಕೆಂದರೆ ಕ್ರಿಸ್ತನು 2ನೇ ಸಾರಿ ಈ ಲೋಕಕ್ಕೆ ಬರುವಾಗ ಆತನ ಪಾದಗಳು ಈ ಭೂಮಿಯನ್ನ ಮುಟ್ಟುವುದಿಲ್ಲ. ಅದನ್ನ ನಾವು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಓದುವುದಾದರೆ, ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನರಾಗಿ ಗಕ್ಕನೆ ಒಯ್ಯಲ್ಪಡುವೆವು ಎಂಬುದಾಗಿ ತಿಳಿಸುತ್ತದೆ. ಹೀಗೆ ಪರಲೋಕಕ್ಕೆ ಏರಿ ಹೋದಂತಹ ನೀತಿವಂತರು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವಂತೆ 1000 ವರ್ಷಗಳು ಕ್ರಿಸ್ತನ ಜೊತೆಯಲ್ಲಿ ಪರಲೋಕದಲ್ಲಿ ಆಡಳಿತ ಮಾಡುವವರಾಗಿದ್ದಾರೆ. ಆ ಸಮಯದಲ್ಲಿ ಈ ಭೂಮಿ ಹೇಗಿರುತ್ತದೆ ಅಂದರೆ
ಯೆರೆಮೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 23ನೇ ವಚನವನ್ನ ಓದುವುದಾದರೆ, ಆ ಭೂಲೋಕವು ಹಾಳುಪಾಳಾಗಿತ್ತು, ಆಕಾಶವನ್ನ ನೋಡಿದನು, ಅದರಲ್ಲಿ ಬೆಳಕೇ ಇರಲಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಈ 1000 ವರ್ಷಗಳು ಮುಗಿದ ನಂತರ ಕ್ರಿಸ್ತನು ನೀತಿವಂತರ ಜೊತೆಯಲ್ಲಿ ತನ್ನ ರಾಜ್ಯದೊಂದಿಗೆ ಬರುವವನಾಗಿದ್ದಾನೆ. ಆವಾಗ ಜಕರ್ಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 4ನೇ ವಚನವನ್ನ ಓದುವುದಾದರೆ, ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು, ಆ ಗುಡ್ಡವು ಮೂಡಲಿಂದ ಪಡುವಲಿಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗಾರವಾಗುವುದು. ಗುಡ್ಡದ ಅರ್ಧ ಭಾಗವು ಬಡಗಲಿಗೆ, ಆ ಅರ್ಧ ಭಾಗವು ತೆಂಕಲಿಗೆ ಸರಿದುಕೊಳ್ಳುವುದು ಎಂಬುದಾಗಿ ತಿಳಿಸುವಂತಾಗಿದೆ. ಆಗ ಕ್ರಿಸ್ತನು ತನ್ನ ರಾಜ್ಯವನ್ನ ಈ ಲೋಕದಲ್ಲಿ ಸ್ಥಾಪಿಸುವುದರ ಮೂಲಕವಾಗಿ ನೀತಿವಂತರ ಜೊತೆಯಲ್ಲಿ ನಮ್ಮ ರಾಜನಾಗಿ ನಿತ್ಯ ನಿತ್ಯಕ್ಕೂ ನಮ್ಮನ್ನ ಆಳುವವನಾಗಿದ್ದಾನೆ. ಆದರೆ ದುಷ್ಟರಾಗಿರುವ ಅನೀತಿವಂತರಿಗೆ ದೇವರು ನ್ಯಾಯ ತೀರಿಸುವವನಾಗಿದ್ದಾನೆ. ಹೇಗೆಂದರೆ ಕೀರ್ತನೆ 75ನೇ ಅಧ್ಯಾಯ 2ನೇ ವಚನವನ್ನ ಓದುವುದಾದರೆ, ಕ್ಲುಪ್ತ ಕಾಲವು ಬಂದಾಗ ನಾನೇ ನೀತಿಯಿಂದ ತೀರ್ಪು ಕೊಡುವೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆತನು ಅನೀತಿವಂತರಿಗೆ ಹೇಗೆ ತೀರ್ಪು ಕೊಡುವವನಾಗಿದ್ದಾನೆ ಅಂದರೆ, ಕೀರ್ತನೆ 75ನೇ ಅಧ್ಯಾಯ 8ನೇ ವಚನವನ್ನ ಓದುವುದಾದರೆ, ಯೆಹೋವನ ಕೈಯಲ್ಲಿ ಪಾತ್ರೆ ಇದೆ, ಅದು ಔಷಧಿ ಮಿಶ್ರವಾಗಿ ಉಕ್ಕುವ ದ್ರಾಕ್ಷಾರಸದಿಂದ ತುಂಬಿದೆ, ಆದುದರಿಂದ ಉಯ್ದು ಹಂಚುತ್ತಾನೆ. ಲೋಕದ ದುಷ್ಟರೆಲ್ಲರೂ ಅದರೊಳಗಿನ ಮಡ್ಡಿಯನ್ನು ಸಹ ಕುಡಿದು ಮುಗಿಸಬೇಕು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇದನ್ನೇ ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನ ಓದುವುದಾದರೆ, ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು, ಯಾವನಾದರೂ ಮೊದಲನೇ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ, ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನ ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು ಎಂಬುದಾಗಿ ತಿಳಿಸುವಂತದಾಗಿದೆ. ಕ್ರಿಸ್ತನು ಈ ಲೋಕಕ್ಕೆ 2ನೇ ಸಾರಿ ಬರುವುದಕ್ಕಿಂತ ಮೊದಲು ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವ 3 ದೂತರ ಸಂದೇಶವನ್ನ ಎಚ್ಚರಿಕೆ ಸಂದೇಶವಾಗಿ ಈ ಲೋಕಕ್ಕೆ ನೀಡುವವನಾಗಿದ್ದಾನೆ. ಯಾರೆಲ್ಲ ಈ 3 ದೂತರ ಎಚ್ಚರಿಕೆ ಸಂದೇಶವನ್ನ ತಿರಸ್ಕರಿಸುವವರಾಗಿದ್ದಾರೋ ಅವರಿಗೆ ದೇವರು ಈ ರೌದ್ರವೆಂಬ ದ್ರಾಕ್ಷಾರಸವನ್ನ ಕುಡಿಯಲು ಕೊಡುವವನಾಗಿದ್ದಾನೆ. ಆಗ ಕೀರ್ತನೆ 75ನೇ ಅಧ್ಯಾಯ 10ನೇ ವಚನದಲ್ಲಿ ತಿಳಿಸುವಂತೆ, ದುಷ್ಟರ ಕೊಂಬುಗಳನ್ನೆಲ್ಲ ಮುರಿದು ಬಿಡುವನು, ಆದರೆ ಭಕ್ತರ ಕೊಂಬುಗಳು ಎತ್ತಲ್ಪಡುವವು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದರೆ ನಾವು ಜೀವಿಸುವ ಈ ಕೊನೆ ಕಾಲದಲ್ಲಿ ಕೀರ್ತನೆ 67ನೇ ಅಧ್ಯಾಯ 1ನೇ ವಚನದಲ್ಲಿ ತಿಳಿಸುವಂತೆ, ದೇವರೇ ನಮ್ಮನ್ನ ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ಮುಖದಿಂದ ನಮ್ಮನ್ನ ನೋಡಿ ಎಂಬುದಾಗಿ ಯಾರೆಲ್ಲ ಆತನ ಆಶೀರ್ವಾದವನ್ನ ಹೊಂದಿಕೊಳ್ಳುವಂತೆ ಬೇಡಿಕೊಳ್ಳುವವರಾಗಿದ್ದಾರೋ ದೇವರು ಅವರನ್ನ ಆಶೀರ್ವದಿಸುವವನಾಗಿದ್ದಾನೆ. ಆದರೆ ಈ ಆಶೀರ್ವಾದವನ್ನ ಹೊಂದಿಕೊಳ್ಳುವ ಜನರಿಗೆ ದೇವರು ಕೀರ್ತನೆ 67ನೇ ಅಧ್ಯಾಯ 2ನೇ ವಚನದಲ್ಲಿ ತಿಳಿಸುವಂತೆ, ಇದರಿಂದ ಭೂಲೋಕದಲ್ಲಿ ನಿನ್ನ ಪರಿಪಾಲನಾ ಮಾರ್ಗವು ಎಲ್ಲಾ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧಿಯಾಗುವವು ಎಂಬುದಾಗಿ ತಿಳಿಸುವಂತದಾಗಿದೆ. ಹೇಗೆ ನಾವು ಆತನ ರಕ್ಷಣೆಯನ್ನ ಪ್ರಸಿದ್ಧಿಪಡಿಸುವವರಾಗಿದ್ದೇವೆ ಅಂದರೆ, ಈ ಲೋಕ ಪಾಪದಿಂದ ತುಂಬಿರುವಾಗ ದೇವರು ಈ ಲೋಕದ ಜನರಿಗೆ ಬೆಳಕನ್ನ ನೀಡುವಂತೆ 3 ದೂತರ ಸಂದೇಶವನ್ನ ನೀಡುವವನಾಗಿದ್ದಾನೆ. ಈ ಸಂದೇಶ ಜನರನ್ನ ಕತ್ತಲಿನಿಂದ ಬೆಳಕಿಗೆ ನಡೆಸುವಂತಹ ಸಂದೇಶವಾಗಿದೆ. ಆದ್ದರಿಂದಲೇ ಪ್ರಕಟಣೆ ಗ್ರಂಥ 18ನೇ ಅಧ್ಯಾಯ 1ನೇ ವಚನವನ್ನ ಓದುವುದಾದರೆ, ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶಮಾನ ಉಂಟಾಯಿತು ಎಂಬುದಾಗಿ ತಿಳಿಸುವಂತದಾಗಿದೆ. ಆದುದರಿಂದ ಕ್ರಿಸ್ತನು ಈ ಲೋಕಕ್ಕೆ 2ನೇ ಸಾರಿ ಬರುವುದಕ್ಕಿಂತ ಮೊದಲು ಈ ಲೋಕದಲ್ಲಿ ನಾವು ಬೆಳಕಾಗಿ ಜೀವಿಸಿ ಆ ಬೆಳಕಿನ ಲೋಕಕ್ಕೆ ಸಿದ್ಧರಾಗೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನೀನು ನೀತಿಯುಳ್ಳ ರಾಜನಾಗಿ ಈ ಲೋಕವನ್ನ ನ್ಯಾಯ ತೀರಿಸುವ ದೇವರಾಗಿದ್ದೀಯ ಸ್ವಾಮಿ. ಆದುದರಿಂದ ಈ ಲೋಕದಲ್ಲಿ ನಿನ್ನ ಬೆಳಕಾಗಿ ನಿನ್ನ ರಕ್ಷಣೆಯನ್ನ ಪ್ರಸಿದ್ಧಿಪಡಿಸಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.